ರವಿ ಬೆಳಗೆರೆಯವರು ಬರೆದಿರುವಂತಹ ಕಾದಂಬರಿ ಮಾಟಗಾತಿ. ಮಾಟಗಾತಿ ಕಾದಂಬರಿಯಲ್ಲಿ ಅವರು ಮಾಟಗಾರರ ಕ್ರಿಯೆಗಳು ಹೇಗಿರುತ್ತವೆ, ಅವರ ದೈನಂದಿನ ಪ್ರಕ್ರಿಯೆಗಳು ಹಾಗೂ ಅಘೋರಿಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಇದರಲ್ಲಿ ಕೊಡಲಾಗಿದೆ. ಒಬ್ಬ ಅಘೋರಿಯು ತಮ್ಮ ಸಾಧನೆಗಾಗಿ ಪಡುವಂತಹ ವ್ಯಥೆಗಳಾಗಲಿ, ಕೈಗೊಳ್ಳುವಂತಹ ದೃಢ ನಿರ್ಧಾರಗಳಾಗಲಿ ಯಾವ ರೀತಿ ಅವರನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನುವುದರ ಬಗ್ಗೆ ಹಾಗೂ ಅವರ ಅಚಲ ನಂಬಿಕೆ, ಅವರ ಸ್ಥಿರತೆ ಬಗ್ಗೆ, ಸಾಧನೆಯೆಡೆಗೆ ಅವರು ಕೊಟ್ಟಿರುವಂತಹ ಅಚಲವಾದ ಸ್ಥಿರತೆ ಬಗ್ಗೆ ಅದ್ಭುತವಾಗಿ ವಿವರಿಸಿದ್ದಾರೆ. ಮಾಟಗಾರರು ಹಸಿವನ್ನು ನೀಗಿಸಿಕೊಳ್ಳಲು ಬಳಸುವಂತಹ ಕರ್ಮರ ಎಲೆ ಹೇಗೆ ಅವರಿಗೆ ಸಹಕರಿಸುತ್ತದೆ ಎನ್ನುವುದನ್ನು ಕಾದಂಬರಿಯಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಶತ್ರು ಮೌನಿಯಾದಾಗ ಅದನ್ನು ಎದುರಿಸುವುದು ತುಂಬ ಕಷ್ಟ. ಅಪಾಯವೆಂಬುದು ಯಾವ ದಿಕ್ಕಿನಿಂದ ಬರಬಹುದೋ ಊಹಿಸುವುದು ಕೂಡ ಅಷ್ಟೇ ಕಷ್ಟ. ಪ್ರೀತಿಯ ಬುನಾದಿಯೊಂದಿದ್ದರೆ ಸಾಕು, ಮನುಷ್ಯ ಕಟ್ಟುವ ಯಾವ ಮಹಲು ಕೂಡ ಅಪೂರ್ಣವಲ್ಲ. ಮನಸ್ಸಿನಲ್ಲಿರುವ ಎಷ್ಟೇ ಘೋರವಾದ ಕಾಠಿಣ್ಯ, ದ್ವೇಷ, ಅಸೂಯೆ, ಮತ್ಸರಗಳಿದ್ದರೂ ಪ್ರೀತಿ, ಕರುಣೆಯ ಮುಂದೆ ಅವು ತಲೆಬಾಗಲೇಬೇಕು ಎನ್ನುವಂಥ ಸಂದೇಶವನ್ನು ಈ ಮಾಟಗಾತಿ ಕಾದಂಬರಿ ಸಾರುತ್ತದೆ. ಪ್ರತಿಯೊಬ್ಬರೂ ಓದಲೇಬೇಕಾದಂತಹ ಕಾದಂಬರಿ ಮಾಟಗಾತಿ. ಧನ್ಯವಾದಗಳು.